ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಗೆ ಪರಪ್ಪನ ಅಗ್ರಹಾರವೇ ಗತಿ. ವಿಚಾರಣಾಧೀನ ಕೈದಿಯಾಗಿದ್ದ ಪ್ರಜ್ವಲ್ ಈಗ ಸಜ್ಜಾ ಕೈದಿ. ಜೀವಾವಧಿ ಶಿಕ್ಷೆ ಪಡೆದ ರಾಜ್ಯದ ಪ್ರಪ್ರಥಮ ಮಾಜಿ ಸಂಸದ ಈತ. 2019ರಿಂದ 24ರವರೆಗೂ ಹಾಸನದ ಸಂಸದನಾಗಿದ್ದ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಸೆರೆವಾಸವೇ ಗತಿ. ಜೀವನ ಮುಗಿಯುವವರೆಗೂ ಜೈಲಲ್ಲೇ ಕಾಲ ಕಳಿಬೇಕು. ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಗೆ ಪರಪ್ಪನ ಅಗ್ರಹಾರವೇ ಗತಿ. ಇನ್ನು ಮುಂದೆ ವಿಚಾರಣಾಧೀನ ಕೈದಿಯಾಗಿದ್ದ ಇಷ್ಟು ದಿನಗಳ ಕಾಲ ಈಗ ಸಜಾ ಕೈದಿಯಾಗ್ತಾನೆ. ಜೀವಾವಧಿ ಶಿಕ್ಷೆ ಪಡೆದ ರಾಜ್ಯದ ಪ್ರಪ್ರಥಮ ಮಾಜಿ ಸಂಸದ ಮತ್ತು ಅತ್ಯಾಚಾರಿ. 2019ರಿಂದ 24ರವರೆಗೂ ಈತ ಹಾಸನದ ಸಂಸದನಾಗಿದ್ದ. ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಸೆರೆವಾಸವೇ ಗತಿ. ಜೀವನ ಮುಗಿಯುವವರೆಗೂ ಜೈಲಲ್ಲೇ ಕಾಲ ಕಳಿಬೇಕು. ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಗೆ ಪರಪ್ಪನ ಅಗ್ರಹಾರವೇ ಗತಿ. ಇನ್ನು ಮುಂದೆ ಇಷ್ಟು ದಿನಗಳ ಕಾಲ ನಾವು ಈತ ಆರೋಪಿ ಅಂತ ಹೇಳ್ತಾ ಇದ್ವಿ, ಅಪರಾಧಿ ಅಂತ ಹೇಳಕ್ ಬರ್ತಾ ಇರಲಿಲ್ಲ. ಅಂದರೆ ಈತನ ಬಗ್ಗೆ, ಈತನ ಈ ಕುಕೃತ್ಯದ ಬಗ್ಗೆ ಎಲ್ಲ ಮಾತನಾಡಬೇಕಾದ್ರೆ ರಕ್ತ ಕುದೀತಾ ಇತ್ತು. ಆದರೂ ಏನು ಮಾತಾಡೋಕ್ಕಾಗಲ್ಲ. ಆದರೆ ಈಗ ಆತ ಅತ್ಯಾಚಾರಿ, ಅಪರಾಧಿ ಅಂತ ಕೋರ್ಟೇ ಹೇಳಿದೆ ಅಂದಾಗ ನಾವು ಕೂಡ ಆರಾಮಾಗಿ ಮಾತಾಡ್ಬೋದು. ಈತ ಒಬ್ಬ ಅತ್ಯಾಚಾರಿ, ಮೃಗ. ಒಂದು ಹೆಣ್ಣು ಧೈರ್ಯ ಮಾಡಿ ಮುಂದೆ ಬಂದಿದ್ದಕ್ಕೆ ಈತನಿಗೆ ಜೈಲು ಶಿಕ್ಷೆ ಆಗಿದೆ. ಈಗ ಜೀವಾವಧಿ ಶಿಕ್ಷೆ ಆಗಿದೆ. ಇನ್ನೂ 3 ಕೇಸ್ಗಳು ಬಾಕಿ ಇದ್ದಾವೆ. ಹಂಗೆ ಮುಂದೆ ಬಂದರೆ ಸಾವಿರಾರು ಜನ ಹೆಣ್ಮಕ್ಳು ಮುಂದೆ ಬರ್ತಾರೆ ಅನ್ನೋ ಮಾತು ಕೂಡ ಇದೆ, ಗೊತ್ತಿಲ್ಲ. ಆ ಥರ ಚರ್ಚೆ ಕೂಡ ಇದೆ. ಈತನಿಂದ ಅನ್ಯಾಯಕ್ಕೊಳಗಾಗಿರೋದು ಬಹಳ ಹೆಣ್ಮಕ್ಳಿದ್ದಾರೆ ಅಂತ ಹೇಳ್ತಾರೆ.